So next we move on to the magnetic field due to current carrying conductor. So here we know the electric current passing through the metallic conductor, it will produce as the magnetic field. The conductor is nothing but which allows the current pass through this. So in this we have to find out direction of the field produced by this current carrying conductor when electric current is produced. So let us do an activity. Here see this, we consider the long copper wire and connect it to the cell. Okay, and here see this is the positive terminal, this is the negative terminal, and current is always flow from positive terminal of the battery to negative terminal of the battery. And one more thing, if place the straight wire parallel to and over the compass needle. Here this is the straight wire which is placed parallel to and over the compass needle. Okay, so now observe when your switch is closed, observe the direction of deflection of the north pole of the needle. So if the current is flows from north to south, then the north pole of the compass needle would move towards the east. You remember that. Okay. So we know that the direction of the magnetic field is always taken to be the direction in which the north pole of the compass needle is pointed. ಓಕೆ ಸೊ ನಿಮಗೆ ಗೊತ್ತು ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ನ ನೀವು ಯಾವಾಗಲೂ ಯಾವ ಡೈರೆಕ್ಷನಲ್ಲಿ ತೊಗೊಳ್ತೀರಾ ಅಂದರೆ ನಾರ್ತ್ ಪೋಲ್ ಆಫ್ ದ ಕಾಂಪಾಸ್ ನೀಡಲು ಯಾವ ಡೈರೆಕ್ಷನ್ ಇರುತ್ತೋ ಅದೇ ನಿಮಗೆ ಏನಾಗಿರುತ್ತೆ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. ಓಕೆ ಸೊ ಇಲ್ಲಿ ನೀವು ಸ್ವಿಚ್ ಆನ್ ಮಾಡಿದ ಕೂಡಲೇ ನಾರ್ತ್ ಪೋಲ್ ಆಫ್ ದಿಸ್ ನೀಡಲ್ ಏನಾಗ್ತಾ ಇದೆ, ಇಟ್ಸ್ ಮೂವ್ ಟುವರ್ಡ್ಸ್ ದ ಈಸ್ಟ್. ಸೊ ಯಾವಾಗ ಇಫ್ ದ direction of the deflection of the if the current is flows from north to south, ಯಾವಾಗ current is flows from north to south ಇದ್ದಾಗ. ಸೊ ಅದೇ ನೀವು ಸೆಲ್ನ ಚೇಂಜ್ ಮಾಡಿ, ಇಲ್ಲಿ ನೆಗೆಟಿವ್ ಕನೆಕ್ಟ್ ಮಾಡಿ, ಇಲ್ಲಿ ಪಾಸಿಟಿವ್ ಕನೆಕ್ಟ್ ಮಾಡಿ, ಇಲ್ಲಿ ನೋಡಿ ಚೇಂಜ್ ಮಾಡಿದ್ದೀನಿ ನಾನು. ಓಕೆ ಸೊ ಈಗ ಕರೆಂಟ್ ಈಸ್ ಫ್ಲೋ ಫ್ರಮ್ ಸೌತ್ ಟು ನಾರ್ತ್ ಡೈರೆಕ್ಷನ್. ಸೊ ಈಗ ಕರೆಂಟು ಸೌತಿಂದ ನಾರ್ತ್ ಡೈರೆಕ್ಷನಿಗೆ ಹೋದರೆ ಸೊ ಡಿಫ್ಲೆಕ್ಷನ್ ಯಾವ ಡೈರೆಕ್ಷನಲ್ಲಿ ಹೋಗುತ್ತೆ. ಸೊ ಯು ಸಿ ದ್ಯಾಟ್ ದ ಡಿಫ್ಲೆಕ್ಷನ್ ಆಫ್ ದೀಸ್ ನಾರ್ತ್ ಪೋಲ್ ಆಫ್ ದ ಕಾಂಪಾಸ್ ನೀಡಲ್ ಟುವರ್ಡ್ಸ್ ದ ವೆಸ್ಟ್. ಸೊ ಹಾಗಿದ್ರೆ ಇದ್ರ ಮೀನಿಂಗ್ ಏನು ಅಂತಂದರೆ, ನೀವು ಕರೆಂಟನ್ನು ರಿವರ್ಸ್ ಮಾಡಿದರೆ ದ ಡಿಫ್ಲೆಕ್ಷನ್ ಆಫ್ ದ ನೀಡಲ್ ಆಲ್ಸೋ ಏನಾಗುತ್ತೆ, ಚೇಂಜ್ ಆಗುತ್ತೆ. ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡಿನ ಡೈರೆಕ್ಷನ್ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ ಯಾವಾಗ ನೀವು ಎಲೆಕ್ಟ್ರಿಕ್ ಕರೆಂಟನ್ನು ನೀವು ರಿವರ್ಸ್ ಮಾಡಿದಾಗ. ಸೊ ಕರೆಂಟ್ ಏನಾದರೂ ನಾರ್ತ್ ಟು ಸೌತ್ ಫ್ಲೋ ಆಗ್ತಾಯಿದ್ರೆ ದ ನಾರ್ತ್ ಪೋಲ್ ಆಫ್ ದಿಸ್ ಕಾಂಪಾಸ್ ನೀಡಲ್ ಈಸ್ ಮೂವ್ ಟುವರ್ಡ್ಸ್ ಈಸ್ಟ್. ಅದೇ ಕರೆಂಟ್ ಏನಾದರೂ ಸೌತ್ ಟು ನಾರ್ತ್ ಮೂವ್ ಆಗ್ತಿದ್ರೆ ಏನಾಗುತ್ತೆ, ರಿವರ್ಸ್ ಮಾಡಿದಾಗ ದಿಸ್ ನಾರ್ತ್ ಸೈಡ್ ಅದು ನಾರ್ತ್ ಪೋಲ್ ಆಫ್ ದ ಕಾಂಪಾಸ್ ನೀಡಲ್ ಈಸ್ ಮೂವ್ ಟುವರ್ಡ್ಸ್ ವೆಸ್ಟ್. ಓಕೆ ಸೊ ಅಂದರೆ ನೀವು ಕರೆಂಟನ್ನು ಚೇಂಜ್ ಮಾಡಿದರೆ, ನೀವು ಕರೆಂಟ್ ಡೈರೆಕ್ಷನ್ನ ಚೇಂಜ್ ಮಾಡಿದರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಡೈರೆಕ್ಷನ್ ಕೂಡ ಏನಾಗುತ್ತೆ, ಚೇಂಜ್ ಆಗುತ್ತೆ. ಸೊ ನೌ ವಿ ಮೂವ್ ಆನ್ ಟು ದ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಕರೆಂಟ್ ಕ್ಯಾರಿಂಗ್ ಕರೆಂಟ್ ಥ್ರೂ ಎ ಸ್ಟ್ರೈಟ್ ಕಂಡಕ್ಟರ್. ಸೊ ಇಲ್ಲಿ ನೋಡಿ ಒಂದು ಸ್ಟ್ರೈಟ್ ಕಂಡಕ್ಟರ್ ತೊಗೊಂಡಿದ್ದೀನಿ. ದಿಸ್ ಒನ್ ಇಸ್ ದ ಸ್ಟ್ರೈಟ್ ಕಂಡಕ್ಟರ್, ದಿಸ್ ಈಸ್ ಎಕ್ಸ್ ವೈ. ಓಕೆ ಸೊ ಇದನ್ನು ನಾನು ಯಾವುದು ಕನೆಕ್ಟ್ ಮಾಡಿದ್ದೀನಿ, ಸೆಲ್ಲಿಗೆ. ಹಿಯರ್ ಬ್ಯಾಟ್ರಿ ಈಸ್ ದೇರ್, ಹಿಯರ್ ಸ್ವಿಚ್ ಈಸ್ ದೇರ್. ಓಕೆ ಸೊ ಇಲ್ಲೇನು ಮಾಡಿದ್ದೀನಿ ಮಿಡಲಲ್ಲಿ ಅಂದರೆ ಸಮ್ ಐರನ್ ಫ್ಲಿಂಗ್ಸ್ ಹಾಕಿದ್ದೀನಿ ಆರ್ ಸಮ್ ಐರನ್ ಪೀಸಸ್ನ ಪ್ಲೇಸ್ ಮಾಡಿದ್ದೀನಿ. ಸೊ ನೀವು ಸ್ವಿಚ್ ಆನ್ ಮಾಡಿದ ಕೂಡಲೇ ಫ್ರಮ್ ದ ಬ್ಯಾಟ್ರಿ ಕರೆಂಟ್ ಈಸ್ ಪಾಸಿಂಗ್ ಥ್ರೂ ದಿಸ್ ಸರ್ಕ್ಯೂಟ್. ಸೊ ವೆನ್ ಕರೆಂಟ್ ಈಸ್ ಪಾಸಿಂಗ್ ಥ್ರೂ ದಿಸ್ ಸರ್ಕ್ಯೂಟ್, ದಿಸ್ ಈಸ್ ದ ಕಾಪರ್ ವೈರ್, ಇಫ್ ಯು ಟೇಕ್ ದ ಕಾಪರ್ ವೈರ್. ಓಕೆ ಸೊ ಏನಾಗುತ್ತೆ, ದಿಸ್ ವಿಲ್ ಬಿಹೇವ್ಸ್ ಆ್ಯಸ್ ಎನ್ ಮ್ಯಾಗ್ನೆಟ್. ಸೊ ಅದೇನು ಮಾಡುತ್ತೆ, ಈ ಐರನ್ ಫ್ಲಿಂಗ್ಸ್ನ ಅಟ್ರ್ಯಾಕ್ಟ್ ಮಾಡುತ್ತೆ. ಸೊ ಅಟ್ರ್ಯಾಕ್ಟ್ ಮಾಡಿಬಿಟ್ಟು ಆ ಐರನ್ ಫ್ಲಿಂಗ್ಸ್ ಯಾವ ರೀತಿ ಅರೇಂಜ್ ಆಗುತ್ತೆ ಅಂದರೆ ಈ ರೀತಿ ಸರ್ಕ್ಯುಲರ್ ಆಗಿ. ಸೊ ನೋಡಿ ಇಲ್ಲಿ ಈ ರೀತಿ ಸರ್ಕ್ಯುಲರ್ ಆಗಿ ಏನಾಗುತ್ತೆ, ಐರನ್ ಫ್ಲಿಂಗ್ಸು ಅರೇಂಜ್ ಆಗುತ್ತೆ. ದೀಸ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆರ್ ಕಾಲ್ಡ್ ದ ಫೀಲ್ಡ್ ಲೈನ್ಸ್ ಅಂತ ಕರೀತಾರೆ. ಓಕೆ ಸೊ ಹಿಯರ್ ಹೌದು ನಮಗೆ ಗೊತ್ತು ಕಂಡಕ್ಟರ್ ವಿಲ್ ಪಾಸ್ ಅಲೋ ದ ಕರೆಂಟ್, ಬಟ್ ಹೌ ದ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪ್ರೊಡ್ಯೂಸ್ಡ್ ಡ್ಯೂ ಟು ದಿಸ್ ಸ್ಟ್ರೈಟ್ ಕಂಡಕ್ಟರ್. ಸೊ ಅದನ್ನು ನಾವಿಲ್ಲಿ ನೋಡ್ತಾ ಇದ್ವಿ, ಹೇಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗ್ತಾ ಇದೆ ಅಂತ.
ಸೊ ಹೇಗೆ ಅಂದರೆ ಐರನ್ ಫ್ಲಿಂಗ್ಸ್ನ ನೀವು ಈ ರೀತಿ ಡಿಸ್ಟ್ರಿಬ್ಯೂಟ್ ಮಾಡಿದ್ದೀರಾ. ಸೊ ಇಲ್ಲಿ ಕರೆಂಟ್ ಪಾಸ್ ಆದಾಗ ಸ್ವಿಚ್ ಆನ್ ಮಾಡಿ ಬ್ಯಾಟ್ರಿ ಕರೆಂಟ್ ಪಾಸ್ ಆದಾಗ ಏನಾಗುತ್ತೆ, ಈ ಐರನ್ ಫ್ಲಿಂಗ್ಸು ಸರ್ಕ್ಯುಲರ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆಗಿ ಅರೇಂಜ್ ಆಗುತ್ತೆ. ಸೊ ದೀಸ್ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಆರ್ ಕಾಲ್ಡ್ ವಾಟ್, ಫೀಲ್ಡ್ ಲೈನ್ಸ್. ಓಕೆ, ಸೊ ಹಾಗಿದ್ರೆ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಯಾವ ಕಡೆ ಇದೆ ಅಂತ ನೀವು ಮೆಜರ್ ಮಾಡ್ತೀರಾ? ಇಟ್ಸ್ ಎ ವೆರಿ ಸಿಂಪಲ್. ಒಂದು ಕಾಂಪಾಸ್ನ ತೊಗೊಂಡು ಹೋಗ್ಬಿಟ್ಟು ಇಲ್ಲೆಲ್ಲಾದರೂ ಪ್ಲೇಸ್ ಮಾಡಿ. ಎಟ್ ದ ಪಾಯಿಂಟ್ ಟು ಪಿ ಇಲ್ಲಿ ನೀವು ಕಾಂಪಾಸ್ನ ಪ್ಲೇಸ್ ಮಾಡಿದ್ದೀರಾ. ಓಕೆ, ಸೊ ನಮಗೆ ಗೊತ್ತು ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಆಲ್ವೇಸ್ ಟೇಕನ್ ಟು ಬಿ ದ ಡೈರೆಕ್ಷನ್ ಇನ್ ವಿಚ್ ನಾರ್ತ್ ಪೋಲ್ ಆಫ್ ದ ಕಾಂಪಾಸ್ ನೀಡಲ್ ಈಸ್ ಮೂವ್ಡ್. ಸೊ ಈ ನಾರ್ತ್ ಪೋಲ್ ಆಫ್ ದ ಕಾಂಪಾಸ್ ನೀಡಲ್ ಯಾವ ಸೈಡ್ ಕಡೆ ಮೂವ್ ಆಗುತ್ತೋ ಅದು ನಮಗೆ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಆಗಿರುತ್ತೆ. So if the compass needle is moves in this direction, then take these or the direction of the magnetic field. Okay, so ಇಲ್ಲಿಂದ ಏನಾಗ್ತಿದೆ, ಇದು ಪ್ರೊಡ್ಯೂಸ್ ಆಗಿಬಿಟ್ಟು ಸೊ ಈ ರೀತಿ ಮೂವ್ ಆಗ್ತಾ ಇದೆ. ಓಕೆ, ದಿಸ್ ಈಸ್ ದ ಡೈರೆಕ್ಷನ್ ಆಫ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಆ್ಯಂಡ್ ಒನ್ ಮೋರ್ ಥಿಂಗ್ ಹಿಯರ್ ಏನು ಅಂದರೆ, ಇಫ್ ನೀವು ಕಾಂಪಾಸನ್ನು ನೀವು ನಿಯರರ್ ಟು ದಿಸ್ ಕಂಡಕ್ಟರ್ ತೊಗೊಂಡು ಹೋದರೆ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಏನಾಗಿರುತ್ತೆ, ತುಂಬ ಜಾಸ್ತಿ ಇರುತ್ತೆ. ಸೊ ಕಾನ್ಸೆಂಟ್ರಿಕ್ ಸರ್ಕಲ್ ಜಾಸ್ತಿ ಇದೆ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಆಲ್ಸೋ ಮೋರ್. ಓಕೆ, ಇಫ್ ದ ಡಿಸ್ಟೆನ್ಸ್ ಬಿಟ್ವೀನ್ ದಿಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಆ್ಯಂಡ್ ದ ಕಾಂಪಾಸ್ ಈಸ್ ವೆರಿ ಲೆಸ್, then the magnetic field is very high and electric current flows is also very high. If the compass is taken away from these concentric circles or this current carrying conductor, okay, if you take on this current carrying conductor, then these concentric circles are enlarged and enlarge, this becomes like straight. Okay, first these will forms the circle. When your distance is increases, then this concentric circle becomes arc, like this arc, then it will become straight line. That means here the field, the magnetic field lines are inversely proportional to the distance r. So distance increase ಆದಾಗೆ magnetic field decrease ಆಗುತ್ತೆ, distance ಕಡಿಮೆ ಆದಾಗೆ magnetic field ಜಾಸ್ತಿ ಆಗುತ್ತೆ. Okay, so this is the magnetic field due to current carrying straight conductor. Next one is magnetic field due to current carrying circular loop. ಸೊ ಇಲ್ಲಿ ನೋಡಿ, ಒಂದು ನಾನು ಸ್ಟ್ರೈಟ್ ಕಂಡಕ್ಟರ್ ತೊಗೊಂಡಲ್ವಾ, ಅದನ್ನು ಬೆಂಟ್ ಮಾಡಿಬಿಟ್ಟು ಒಂದು ಸರ್ಕ್ಯುಲರ್ ಲೂಪ್ ಮಾಡಿದ್ದೀನಿ. ಓಕೆ, ಸೊ ಹಿಯರ್ ಆಲ್ಸೋ ದ ಸೇಮ್, ನಾವೇನು ಸ್ಟ್ರೈಟ್ ಕಂಡಕ್ಟರ್ ಮಾಡಿವೋ ಅದು ಇಲ್ಲೂ ಸಹ ಅಪ್ಲೈ ಆಗುತ್ತೆ. ಓಕೆ, ಸೊ ಇಲ್ಲಿ ವೈರ್ ಏನಾಗಿದೆ, ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿಗೆ ನಿಯರ್ ಆಗಿದೆ. ಸೊ ಹಾಗಾಗಿ ಇಲ್ಲಿ ನಿಮಗೆ ಫೀಲ್ಡ್ ಲೈನ್ಸು ಸರ್ಕಲ್ ಆಗೇ ಬರುತ್ತೆ. ಓಕೆ, ನೀವು ಕಾಂಪಾಸ್ನ ತೊಗೊಂಬಂದು ಇಲ್ಲಿ ಇಟ್ರಿ ಅಂದರೆ, ಸೊ ವೆನ್ ಯು ಕರೆಂಟ್ ಪಾಸ್ ಮಾಡಿದಾಗ ದೀಸ್ ವಿಲ್ ಫಾರ್ಮ್ ದ ಕಾನ್ಸೆಂಟ್ರಿಕ್ ಸರ್ಕಲ್ಸ್ ಲೈಕ್ ದಿಸ್. ಸೊ ಹಿಯರ್ ವೈರ್ ಈಸ್ ನಿಯರರ್ ಟು ದಿಸ್ ಕಾಂಪಾಸ್. ಓಕೆ, ಹಿಯರ್ ಆಲ್ಸೋ ವೈರ್ ಈಸ್ ನಿಯರರ್ ಟು ದಿಸ್ ಕಾಂಪಾಸ್. ಸೊ ಅದೇ ನೀವು ಇಲ್ಲಿಂದ ತೊಗೊಂಬಂದ್ರಿ ಅಂದರೆ, ಇಫ್ ದ ಡಿಸ್ಟೆನ್ಸ್ ಏನಾದ್ರು ಡಿಕ್ರೀಸ್ ಆಯಿತು ಅಂದರೆ, ಸೊ ದೀಸ್ ವಿಲ್ ಫಾರ್ಮ್ಸ್ ಲೈಕ್ ದಿಸ್ ಆರ್ಕ್. ಓಕೆ, ಡಿಸ್ಟೆನ್ಸ್ ಈ ವೈರಿಂದ ನಮಗೆ ಇಲ್ಲಿ ಡಿಸ್ಟೆನ್ಸ್ ಏನಾಗ್ತಿದೆ, ಇನ್ಕ್ರೀಸ್ ಆಗ್ತಾ ಇದೆ. ಇಲ್ಲೂ ಅಷ್ಟೇ ವೈರಿಂದ ಡಿಸ್ಟೆನ್ಸ್ ನಿಮಗೆ ಇನ್ಕ್ರೀಸ್ ಆಗ್ತಾ ಇದೆ. ಸೊ ವೆನ್ ದೀಸ್ ಲೈನ್ಸ್ ಆರ್ ರೀಚ್ ಟು ಸೆಂಟರ್, ಓಕೆ, then these lines become straight line. If you reach the center of this circular loop, then these lines becomes straight wire. Okay, these are called the straight lines. So these are the magnetic field due to current through a circular loop. So here ಇಲ್ಲಿ ವೈರ್ ನಿಯರ್ ಇರೋದ್ರಿಂದ ಆಲ್ ದ ಲೈನ್ಸ್ ಆರ್ ಸರ್ಕಲ್ ಆಗಿರುತ್ತೆ. ಬಟ್ ಇಲ್ಲೇನಾಗುತ್ತೆ, ವೈರ್ ಇಂದ ಡಿಸ್ಟೆನ್ಸ್ ನಿಮಗೆ ಜಾಸ್ತಿ ಆಗ್ತಿರೋದ್ರಿಂದ ಈ ಫೀಲ್ಡ್ ಲೈನ್ಸ್ ಬಿಕಮ್ಸ್ ಏನಾಗುತ್ತೆ, ಆರ್ಕ್ ಆಗುತ್ತೆ. ವೆನ್ ಯು ರೀಚ್ ದ ಸೆಂಟರ್ ದೀಸ್ ಫೀಲ್ಡ್ ಲೈನ್ಸ್ ಬಿಕಮ್ಸ್ ಸ್ಟ್ರೈಟ್. ಓಕೆ, ಆ್ಯಂಡ್ ಒನ್ ಮೋರ್ ಥಿಂಗ್ ಹಿಯರ್. ಸೊ ಒನ್ ಮೆಥಡನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ದ ಮೆಥಡ್ ಈಸ್ ರೈಟ್ ಹ್ಯಾಂಡ್ ಥಂಬ್ ರೂಲ್. So this method is used to find out the direction of the magnetic field which is produced due to straight conductor. See this figure. So just imagine ಮಾಡ್ಕೊಳ್ಳಿ, ನೀವು ನಿಮ್ಮ ಹ್ಯಾಂಡಲ್ಲಿ ಕರೆಂಟ್ ಕ್ಯಾರಿಂಗ್ ಸ್ಟ್ರೈಟ್ ಕಂಡಕ್ಟರ್ನ ಹೋಲ್ಡ್ ಮಾಡಿದ್ದೀರಾ ಇನ್ ಯುವರ್ ರೈಟ್ ಹ್ಯಾಂಡಲ್ಲಿ ಅಂತ. ಓಕೆ, ಈ ಥಂಬ್ ಇದೆ ಅಲ್ವಾ, ದಿಸ್ ಥಂಬ್ ಈಸ್ ರಿಪ್ರೆಸೆಂಟ್ ದ ಕರೆಂಟ್. ಓಕೆ, ಆ್ಯಂಡ್ ದಿಸ್ wrapped fingers ಇದೆ ಅಲ್ವಾ, these fingers will represent the direction of the field lines or magnetic field.